ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ನಿಮ್ಮ ಒಂದು ಬಿಳಿ ಕೂದಲು ಸಮಸ್ಯೆಗಾಗಿ ನೈಸರ್ಗಿಕವಾಗಿರುವಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ. ನೋಡಿ ವೀಕ್ಷಕರೇ, ಸಾಕಷ್ಟು ಸಲ ನಾವು ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ತುಂಬಾ ಬಿಳಿಯಾಗುತ್ತವೆ. ಪದೇ ಪದೇ ನಾವು ಕೆಮಿಕಲ್ ಬಳಸೋದ್ರಿಂದ ಈ ರೀತಿ ಆಗುತ್ತೆ. ಸೊ ಇದಕ್ಕೆ ಮನೆ ಮದ್ದನ್ನು ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಬಿಳಿ ಕೂದಲು ಸಮಸ್ಯೆಯಿಂದ ನಾವು ಪರಿಹಾರನ ಪಡ್ಕೋಬೋದು. ಯಾವುದೇ ಒಂದು ಕೆಮಿಕಲ್ ಇಲ್ಲಿ ನಾನು ಬಳಸೋ ಹಾಗೂ ಇಲ್ಲ, ಬರೀ ನೈಸರ್ಗಿಕವಾದ ವಸ್ತುಗಳನ್ನು ಬಳಸ್ಕೊಂಡು ಈ ಒಂದು ನ್ಯಾಚುರಲ್ ರೆಮಿಡಿನ ಹೇಳ್ಕೊಡ್ತೀನಿ ವೀಕ್ಷಕರೇ. ತಡ ಮಾಡದೆ ಆ ಒಂದು ನ್ಯಾಚುರಲ್ ರೆಮಿಡಿ ಏನಂತ ನೋಡ್ಕೊಳ್ಳೋಣ ವೀಕ್ಷಕರೇ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳೆಯನ್ನು ತೊಗೊಂಡಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಷಕರೇ, ಯಾಕಂದರೆ ಕೂದಲಿಗೆ ಬೇಕಾಗಿರುವಂಥದ್ದು ಐರನ್ ಅಂಶ ನಮ್ಮನ್ನು ಇದರಿಂದ ಸಿಗುತ್ತೆ. ಜೊತೆಗೆ ನೋಡಿ, ಇಲ್ಲಿ ನಾನು ಇವಾಗ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ. ಸೊ ಮೊದಲು ನಾನಿಲ್ಲಿ ತೊಗೊಂಡಿರುವಂಥದ್ದು ಅರಿಶಿಣ ವೀಕ್ಷಕರೇ, ಟರ್ಮರಿಕ್ ತುಂಬಾ ಒಳ್ಳೆಯದು ನಮ್ಮ ಕೂದಲು ಆರೈಕೆ ಸಲುವಾಗಿ. ಎಲ್ಲದ್ರ ಬಗ್ಗೆ ನಿಮ್ಮನ್ನು ಹೇಳ್ಕೊಡ್ತೀನಿ. ಮೊದಲು ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಆಮೇಲೆ ನಾನು ಇಲ್ಲಿ ನೀಲೆಕಾಯಿ ಪುಡಿ ಅಂದರೆ ಆಮ್ಲ ಪೌಡರ್ನ ಹಾಕೋತಾ ಇದ್ದೀನಿ. ಡ್ರೈ ಆಮ್ಲ ಪೌಡರ್, ನೀಲೆಕಾಯಿ ಪುಡಿ ಅಂತಾರೆ ವೀಕ್ಷಕರೇ ಅದನ್ನು ಸಹ 2-3 ಸ್ಪೂನಷ್ಟು ನಾನಿಲ್ಲಿ ಹಾಕೋತಾ ಇದ್ದೀನಿ. ತುಂಬಾ ಏನಂದರೆ ಗುಣಕಾರಿ ಇರೋವಂಥ ಈ ಒಂದು ರೆಮಿಡಿ ಇದೆ ವೀಕ್ಷಕರೇ. ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡು ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೋಬೋದು. ಇವಾಗ ನೋಡಿ, ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ರೋಸ್ಟ್ ಮಾಡ್ಕೊತ ಹೋಗಬೇಕು. ಯಾವ ರೀತಿಯಾಗಿ ಕಪ್ಪು ಬಣ್ಣ ಇರುತ್ತೋ ಆ ರೀತಿಯಾಗಿ ಇದು ಚೇಂಜ್ ಆಗಬೇಕು ಕಲರ್, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇನ್ನೊಂದು ಇಂಗ್ರೀಡಿಯೆಂಟ್ ಇದರಲ್ಲಿ ಹಾಕ್ತಾ ಇದ್ದೀನಿ, ಅದು ಬಂದು ಭೃಂಗರಾಜ ಪೌಡರ್. ಇದನ್ನು ಕನ್ನಡದಲ್ಲಿ ಕೇಶರಾಜ ಕೂಡ ಅಂತಾರೆ. ಇದು ಮೇನ್ ಇಂಪಾರ್ಟೆಂಟ್ ಏನು ಕೆಲಸ ಮಾಡುತ್ತೆ ಅಂದರೆ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ನ ಕಡಿಮೆ ಮಾಡುತ್ತೆ, ಹಾಗೂ ಕೂದಲು ಎಷ್ಟೇ ಡ್ಯಾಮೇಜ್ ಆಗಿರಲಿ ಅದನ್ನು ರಿಪೇರ್ ಮಾಡುತ್ತೆ. ಸ್ಪ್ಲಿಟಲ್ಸ್ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತೆ ವೀಕ್ಷಕರೇ. ಆಮೇಲೆ ಆಮ್ಲ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ, ವೈಟಮಿನ್ ಸಿ ರಿಚ್ ಇದೆ, ಇದರಲ್ಲಿ ಒಮೆಗಾ ಇದೆ. ಹಾಗೂ ನಮಗೆ ಬೇಕಾಗಿರುವಂಥ ಒಂದು ಬಿಳಿ ಕೂದಲು ಸಮಸ್ಯೆಗಾಗಿ ಬೇಕಾಗಿರುವಂಥ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಹಾಗೂ ಹರ್ಬ್ಸ್ ಇದರಲ್ಲಿ ಇದ್ದಾವೆ. ಹಾಗಾಗಿ ಅದನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರಿಶಿಣ ಹಾಕ್ಕೊಳ್ಳೋ ತಾತ್ಪರ್ಯ ಏನಂದರೆ ಆ್ಯಂಟಿ ಫಂಗಲ್ ಆಕ್ಸಿಡೆಂಟ್ ಆಗಿದ್ದು ಕೆಲಸ ಮಾಡುತ್ತೆ ವೀಕ್ಷಕರೇ. ಕೆಲವೊಮ್ಮೆ ಸ್ಕ್ಯಾಲ್ಪ್ನಲ್ಲಿ ಇಚ್ನೆಸ್ ಆಗಲಿ ಅಥವಾ ಸಣ್ಣ ಸಣ್ಣ ಪಿಂಪಲ್ಸ್ ರೀತಿಯಾಗಿ ಬರುತ್ತವೆ. ಅದರಿಂದ ನಮ್ಮ ಸ್ಕ್ಯಾಲ್ಪ್ ತುಂಬಾ ಏನಂದರೆ ನಮಗೆ ಇಚಿಂಗ್ ಆಗುತ್ತೆ. ಸೊ ಅದಕ್ಕೂ ಕೂಡ ಒಂದು ಬೆಸ್ಟ್ ಆದಂಥ ಇದು ಏನಂದರೆ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಇಲ್ಲಿ ನಾನು ಅರಿಶಿಣ ಕೂಡ ಹಾಕ್ಕೊಂಡಿದ್ದೀನಿ. ಅರಿಶಿಣ ಹಾಕ್ಕೊಳ್ಳೋದ್ರಿಂದ ವೀಕ್ಷಕರೇ ಕೂದಲಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಒಂದು ಫಂಗಲ್ ಇನ್ಫೆಕ್ಷನ್ ಇರಲಿ ಅಥವಾ ಯಾವುದೇ ಒಂದು ಬ್ಯಾಕ್ಟೀರಿಯಾ ಇರಲಿ ಅದು ಸ್ಕ್ಯಾಲ್ಪಿಂದ ಹೊರಟೋಗುತ್ತೆ. ಜೊತೆಗೆ ಇದು ಕೂಡ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಎಲ್ಲವನ್ನು ನೋಡಿದಾಗೆ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಇನ್ನು ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ಇದನ್ನು ನಮಗೆ ರೋಸ್ಟ್ ಮಾಡ್ಕೊಳ್ಬೇಕಾಗಿದೆ. ಈ ರೀತಿಯಾಗಿ ಸ್ಪೂನ್ ಆಡಿಸ್ತಾನೆ ಇರಬೇಕು ವೀಕ್ಷಕರೇ, ಇಲ್ಲಾಂದರೆ ಅದು ಸೀದೋಗುತ್ತೆ. ಹಾಗಾಗಿ ನೋಡಿ, ಲೋ ಫ್ಲೇಮ್ನಲ್ಲಿ ಇಡಬೇಕು, ಅಂದರೆ ಚೆನ್ನಾಗಿದು ರೆಡಿ ಆಗುತ್ತೆ. ಈ ಒಂದು ಪುಡಿನ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಮತ್ತೆ ನಿಮಗೆ ಯಾವಾಗ ಬೇಕು ಇನ್ಸ್ಟೆಂಟಾಗಿ ಯಾವಾಗ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೋಬೋದು. ಜೊತೆಗೆ ಡ್ಯಾಮೇಜ್ ಆಗಿರುವಂಥ ಕೂದಲು ಸಾಫ್ಟ್ ಆಗುತ್ತವೆ, ಹಾಗೂ ಯಾವುದೇ ರೀತಿಯಾದ ಇನ್ಫೆಕ್ಷನ್ ನಮ್ಮ ಸ್ಕ್ಯಾಲ್ಪ್ನಲ್ಲಿ ಆಗೋಕ್ಕೆ ಬಿಡೋದಿಲ್ಲ. ಹಾಗಾಗಿ ವೀಕ್ಷಕರೇ ತುಂಬಾ ಒಂದು ಒಳ್ಳೆಯದಾದಂಥ ರೆಮಿಡಿ ಇದೆ, ಹಾಗೂ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದು 5-10 ನಿಮಿಷದಲ್ಲಿ ರೆಡಿ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಇಲ್ಲಿ ನೋಡಿ, ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಇಲ್ಲಿ ಇವಾಗ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಯಾವುದೇ ರೀತಿಯಾದ ರಾಸಾಯನಿಕ ಯೂಸ್ ಮಾಡಲಿಲ್ಲ, ಬರೀ 3 ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡ್ಕೊಂಡು ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಇವಾಗ ಗ್ಯಾಸಿನ ಫ್ಲೇಮ್ನ ನಾವು ಆಫ್ ಮಾಡ್ಕೊಳ್ಬೇಕು ವೀಕ್ಷಕರೇ, ಯಾಕಂದರೆ ಇದು ರೆಡಿ ಆಗಿದೆ, ಕಪ್ಪು ಕಲರ್ಗೆ ತಿರುಗಿದೆ. ಹಾಗೂ 5 ನಿಮಿಷ ಇದನ್ನು ನಾವು ಇವಾಗ ಕೂಲ್ ಆಗೋಕ್ಕೆ ಬಿಡಬೇಕು. ಸೊ ಈ ಮಟ್ಟಿಗೆ ಇದು ಬ್ಲ್ಯಾಕ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಸೆಸ್ ಏನಂತ ಕೂಡ ನಿಮ್ಮನ್ನು ಇವಾಗ ತೋರಿಸ್ತೀನಿ. ಇವಾಗ ನೋಡಿ, ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗ್ತಾ ಇದ್ದಾಗೆ ವೀಕ್ಷಕರು ಏನು ಮಾಡಬೇಕಂದ್ರೆ ಸ್ವಲ್ಪ ಇದನ್ನು ಬೇಕಾದರೆ ನೀವು ತಣ್ಣಗೆ ಮಾಡಿಕೊಂಡು ಕೂಡ ಆಮೇಲೆ ನೀರು ಕಲಿಸ್ಬಹುದು. ಇಲ್ಲ ಅಂದರೆ ಇದೇ ರೀತಿಯಾಗಿ ನೋಡಿ, ಇವಾಗ ಇದು ಏನು ರೆಡಿ ಆಗ್ತಾ ಇದೆಯಲ್ಲ ಅದರಲ್ಲೇ ಇವಾಗ ಸ್ವಲ್ಪ ಮಾಡಿಕೊಂಡು ಫಿಲ್ಟರ್ ವಾಟರ್ನ ಹಾಕ್ಕೊಳ್ಬೇಕು ವೀಕ್ಷಕರೇ. ಫಿಲ್ಟರ್ ವಾಟರ್ ಹಾಕ್ಕೊಳ್ಬೇಕು, ಯಾಕಂದರೆ
ಇಲ್ಲಿ ಹಾರ್ಡ್ ವಾಟರ್ ಯೂಸ್ ಮಾಡಬಾರ್ದು. ಇದು ನ್ಯಾಚುರಲ್ ಡೈ ಆಗಿ ಇದು ರೆಡಿ ಆಗುತ್ತೆ. ನೋಡ್ಕೊತಾ ಇರ್ಬೋದು ನೀವು ಎಷ್ಟು ಮಟ್ಟಿಗೆ ಚೆನ್ನಾಗಿ ಇದು ಬಾಯ್ಲ್ ಆಗ್ತಾಯಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕೂಡ ಗಂಟು ಲಂಪ್ಸು ಏನು ಇದರಲ್ಲಿ ಆಗದಂಗೆ ನೋಡ್ಕೊಳ್ಬೇಕು. ಮತ್ತು ಇದನ್ನು ಸಹ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ನೀವು ನೋಡ್ತಾ ಇರಬಹುದು ನೀರು ಆಗಿದ ತಕ್ಷಣ ಎಷ್ಟು ಬ್ಲ್ಯಾಕ್ ಇರೋವಂಥ ರೆಮಿಡಿ ಇಲ್ಲೇ ರೆಡಿ ಆಗ್ತಾಯಿದೆ ಅಂತೆ. ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ಲೂಸ್ ಅನ್ನಿಸ್ತಾ ಇರ್ಬೋದು, ಆದರೆ ಇದು ಕುದೀತಾ ಯಾವ ರೀತಿಯಲ್ಲಿ ನಮಗೆ ಒಂದು ಡೈ ಮೆಹಂದಿ ನಾವು ಅಪ್ಲೈ ಮಾಡ್ಕೊಳ್ತೀವಲ್ಲ ವೀಕ್ಷಕರೇ, ಆ ಒಂದು ಹದದಲ್ಲಿ ಬರುತ್ತೆ. ಸೊ ನಿರಂತರವಾಗಿ ಇದನ್ನು ಇದೇ ರೀತಿಯಾಗಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡ್ತಾ ಇದ್ದೀರಲ್ವಾ. ಸೊ ಇದನ್ನು ಹಚ್ಕೊಳ್ಳೋ ಮುಂಚೆ ನೀವು ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಯಾಕಂದರೆ ಆಯಿಲಿ ಹೇರ್ಸ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹಾಗೂ ಆಯಿಲಿ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಮತ್ತು ಚೆನ್ನಾಗಿ ಮೊದಲೇ ತಲೆ ಸ್ನಾನವನ್ನು ಮಾಡಿಕೊಂಡು ಈ ರೆಮಿಡಿನ ಹಚ್ಕೊಳ್ಬೇಕು. ಸೊ ನೆಕ್ಸ್ಟ್ ಇವಾಗ ನಿಮ್ಮನ್ನು ನಾನು ತೋರಿಸ್ತೀನಿ ಯಾವ ರೀತಿಯಾಗಿದ್ದು ರೆಡಿ ಆಗಿದೆ ಅಂತ ನೋಡಿ. ಬಾಯ್ಲ್ ಆಗಿದ ತಕ್ಷಣ ಇದನ್ನು ನಾನು ತಣ್ಣಗಾಕಿ ಬಿಟ್ಟಿದ್ದೆ. ಸೊ ನೋಡಿ ಈ ಮಟ್ಟಿಗೆ ಕಪ್ಪಗಿರುವಂಥ ಈ ಒಂದು ಹೇರ್ ಪ್ಯಾಕ್ ರೆಡಿಯಾಗಿದೆ. ಸೊ ಇದನ್ನು ಏನು ಮಾಡಬೇಕಂದ್ರೆ ವೀಕ್ಷಕರೇ, ಅಪ್ಲೈ ಮಾಡಿಕೊಂಡು 1 ಗಂಟೆಗಳ ಕಾಲ ಬರೀ 60 ಮಿನಿಟ್ಸ್ ಬಿಫೋರ್ ದಿ ಬಾತ್ ಇದನ್ನು ನೀವು ಹಚ್ಕೊಳ್ಬೇಕು. ಆಮೇಲೆ 1 ಗಂಟೆಗಳ ಕಾಲ ಇಟ್ಕೊಂಡು ನೀವು ಇದನ್ನು ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಶಾಂಪೂನ ಬಳಸೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಡೇ ಬೇಕಾದರೆ ನೀವು ಶಾಂಪೂನ ಹಚ್ಕೊಳ್ಬೋದು. ನೀವು ಬೇಕಾದರೆ ನಿಮ್ಮ ಹತ್ರ ಟೈಮ್ ಇದ್ದರೆ 2 ಅವರ್ಸ್ ಕೂಡ ಇಟ್ಕೊಳ್ಬೋದು. ಏನು ಪ್ರಾಬ್ಲಮ್ ಆಗೋದಿಲ್ಲ ಅಥವಾ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾಕಂದರೆ ಇದು ನ್ಯಾಚುರಲ್ ಇದೆ. ಸೊ ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ಪ್ರತಿಯೊಂದು ಜನರು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿ ನೋಡಿ ಎಷ್ಟು ಕಪ್ಪು ಮಟ್ಟಿಗೆ ರೆಡಿ ಆಗಿದೆ ಅಂತ. ಇದನ್ನು ನೀವು ಸಹ ಅಪ್ಲೈ ಮಾಡ್ಕೊಂಡು ನೋಡಿ. ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆಯಿಂದ ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ, ಹಾಗೂ ನಿಮ್ಮ ಕೂದಲು ತುಂಬಾ ಸಾಫ್ಟ್ ಸಿಲ್ಕಿ ಕೂಡ ಆಗುತ್ತವೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್ ವೀಕ್ಷಕರೇ. ಥ್ಯಾಂಕ್ ಯು.